ನಮ್ಮ ದೇಶದಲ್ಲಿ ನಂಬರ್ 1 ಸರ್ವಿಸನ್ನು ಕೊಡ್ತಾ ಇರುವಂಥ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ ಯಾವುದು? ನಾನು ಈ ಸ್ಮಾರ್ಟ್ಫೋನ್ಗಳ ಬಗ್ಗೆ ವಿಡಿಯೋ ಮಾಡೋಕ್ಕೆ ಶುರು ಮಾಡಿ ಸುಮಾರು 11 ವರ್ಷಗಳಾಗಿದೆ. ಈ 11 ವರ್ಷಗಳಲ್ಲಿ ನಾನು ತುಂಬ ಜನರ ಕಸ್ಟಮರ್ ಫೀಡ್ಬ್ಯಾಕ್ನ ಕೇಳಿದ್ದೀನಿ, ರಿವ್ಯೂ ಮಾಡಿದ್ದೀನಿ, ರಿವ್ಯೂನ ನೋಡಿದ್ದೀನಿ. ಇದನ್ನೆಲ್ಲ ಆಧಾರವಾಗಿ ಇಟ್ಕೊಂಡು ನಮ್ಮ ದೇಶದಲ್ಲಿ ಒಳ್ಳೆ ಸರ್ವಿಸನ್ನು ಕೊಡ್ತಾ ಇರುವಂಥ ನಂಬರ್ 1 ಸ್ಮಾರ್ಟ್ಫೋನ್ ಬ್ರ್ಯಾಂಡ್ ಯಾವುದು? ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ನನ್ನ ಕಳೆದ 11 ವರ್ಷಗಳ ಜರ್ನಿಯಲ್ಲಿ ಈ ಎರಡು ಸ್ಮಾರ್ಟ್ಫೋನ್ಗಳ ಬಗ್ಗೆ ತುಂಬ ಕಡಿಮೆ ನೆಗೆಟಿವ್ ರಿವ್ಯೂವನ್ನು ಸರ್ವಿಸ್ನಲ್ಲಿ ಕೇಳಿದ್ದೀನಿ. ಒಂದು ವಿವೋ, ಇನ್ನೊಂದು ಓಪೋ. ಒಂದು ಕಾಲದಲ್ಲಿ ಈ ಎರಡೂ ಬ್ರ್ಯಾಂಡ್ಗಳಿಗೆ ಎಷ್ಟು ಉಗಿತಾ ಇದ್ದೆ ಅಂದರೆ ಆ ಟೈಮಲ್ಲಿ ಭಾರಿ ಗಿಮಿಕ್ಕು, ಅಡ್ವರ್ಟೈಸ್ಮೆಂಟಿಗೆ ಹೆವಿ ಸ್ಪೆಂಡ್ ಮಾಡೋರು. ಫೋನ್ನ ಸ್ಪೆಸಿಫಿಕೇಷನ್ ಅಷ್ಟೊಂದು ಚೆನ್ನಾಗಿರ್ತಿಲ್ಲ, ಬೆಲೆ ಜಾಸ್ತಿ ಇರ್ತಾಯಿತ್ತು. ಬಟ್ ಈಗ ತುಂಬ ಇಂಪ್ರೂವ್ ಆಗಿದ್ದಾರೆ, ಹೌದು, ಆಯಿತಾ. ಸರ್ವಿಸ್ ವಿಷಯದಲ್ಲಿ ನಂಗನಿಸ್ತಂಗೆ ಈ ಎರಡೂ ಬ್ರ್ಯಾಂಡ್ಗಳನ್ನು ನಂಗನಿಸ್ತಂಗೆ ಬೇರೆ ಯಾರು ಕೂಡ ಬೀಟ್ ಮಾಡೋದಕ್ಕಾಗೋದಿಲ್ಲ. ಈವನ್ ಸ್ಯಾಮ್ಸಂಗ್ ಕೂಡ ಬೀಟ್ ಮಾಡೋದಕ್ಕಾಗಲ್ಲ. ಆ ಬ್ರ್ಯಾಂಡಿಗೆ ಆಮೇಲೆ ಬರ್ತೀನಿ, ಆಯಿತಾ. ಸೊ ಲೀಸ್ಟ್ ನನ್ನ ಪ್ರಕಾರ ನಂಬರ್ 1 ಸರ್ವಿಸನ್ನು ಕೊಡ್ತಾ ಇರುವಂಥ ಬ್ರ್ಯಾಂಡು ವಿವೋ, ನನ್ನ ಪ್ರಕಾರ ವಿವೋ, ಆಯಿತಾ. ಸೊ ಮೊನ್ನೆ ಕೌಂಟರ್ ಪಾಯಿಂಟ್ ಅವರು ಕೂಡ ಇದ್ರ ಬಗ್ಗೆ ಒಂದು ಸ್ಟಡಿಯನ್ನು ಮಾಡಿದರು. ಅವ್ರ ಪ್ರಕಾರ ಓಪೋ ನಂಬರ್ 1 ಅಂತೆ. ಬಟ್ ನನಗನ್ನಿಸ್ತಂಗೆ ವಿವೋ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸನ್ನು ಕೂಡ ಕೊಡುತ್ತೆ ಮತ್ತು ಸರ್ವಿಸ್ ವಿಷಯದಲ್ಲಿ ಟಾಪಲ್ಲಿದೆ ಅನ್ನಿಸ್ತು ನನಗೆ. ಮತ್ತು ಕಾಮೆಂಟ್ಸನ್ನು ನೋಡ್ತೀನಲ್ಲ ನಾನು, ಸೊ ವಿವೋ ಫೋನ್ಗಳ ಸರ್ವಿಸ್ ಇಶ್ಯೂ ಆಗಿದೆ ಅಂತ ತುಂಬ ಕಡಿಮೆ ಕೇಳಿದ್ದೀನಿ ನಾನು. ಕೇಳೇ ಇಲ್ಲ ಅಂದ್ಕೊಳ್ಳಿ, ತುಂಬ ಅಂದರೆ ತುಂಬ ಕಡಿಮೆ. ಮತ್ತು ಓಪೋ ಕೂಡ ಅಷ್ಟೇ, ಆಯಿತಾ. ಈ ಎರಡೂ ಬ್ರ್ಯಾಂಡ್ಗಳದ್ದು ಕಾಮೆಂಟ್ಸಲ್ಲಿ ಸರ್ವಿಸ್ ಬಗ್ಗೆ ತುಂಬ ಕಡಿಮೆ ಕಂಪ್ಲೇಂಟ್ಸ್ ಬರುತ್ತೆ, ತುಂಬ ಕಡಿಮೆ. ಸೊ ನನ್ನ ಪ್ರಕಾರ ಎಕ್ಸ್ಪೀರಿಯನ್ಸು ಮತ್ತು ಸರ್ವಿಸ್ ವಿಷಯದಲ್ಲಿ ವಿವೋ ಮತ್ತು ಓಪೋ ಎರಡೂ ಕೂಡ ಟಾಪಲ್ಲಿ ಬರುತ್ತೆ. ನನ್ನ ಪ್ರಕಾರ ವಿವೋ ಟಾಪು, ಆಮೇಲೆ ಓಪೋ ಬರುತ್ತೆ, ಆಯಿತಾ. ಈ ಕೌಂಟರ್ ಪಾಯಿಂಟ್ ರಿಪೋರ್ಟ್ನ ಪ್ರಕಾರ ನಮ್ಮ ದೇಶದಲ್ಲಿ ಹೈಯೆಸ್ಟ್ ಸರ್ವಿಸ್ ಸ್ಯಾಟಿಸ್ಫ್ಯಾಕ್ಷನ್ನ ಕೊಡ್ತಾ ಇರೋ ಬ್ರ್ಯಾಂಡು ಓಪೋ, 62% ಸ್ಯಾಟಿಸ್ಫ್ಯಾಕ್ಷನ್ ರೇಟು. ನೆಕ್ಸ್ಟ್ ಸ್ಪಾಟಲ್ಲಿ ವಿವೋ ಬರುತ್ತೆ, 58% ಸ್ಯಾಟಿಸ್ಫ್ಯಾಕ್ಷನ್. ಅಂದರೆ 100ರಲ್ಲಿ 58 ಜನ ಅವ್ರ ಸರ್ವಿಸ್ಸಿಗೆ ಖುಷಿ ಪಡ್ತಾ ಇದ್ದಾರೆ ಅಂತ. ಉಳಿದ ಎಲ್ಲ ಬ್ರ್ಯಾಂಡ್ಗಳು ಕೂಡ ಈ ಎರಡು ಬ್ರ್ಯಾಂಡ್ ಆದಮೇಲೆ ಬರುತ್ತಾ, ಆಯಿತಾ. ಸೊ ನನ್ನ ಪ್ರಕಾರ ಹೇಳಿದ್ನಲ್ಲ, ವಿವೋ ಸೂಪರ್ ಮತ್ತು ಓಪೋ ನೆಕ್ಸ್ಟ್ ಸ್ಪಾಟಲ್ಲಿ ಬರುತ್ತೆ. ಎರಡೂ ಕೂಡ ಒಳ್ಳೆ ಸರ್ವಿಸನ್ನು ಕೊಡ್ತಾರೆ. ಈ ಎರಡೂ ಬ್ರ್ಯಾಂಡ್ಗಳದ್ದು ಸರ್ವಿಸ್ ಸೆಂಟ್ರಿಗೆ ಹೋದರೆ ಎಕ್ಸ್ಪೀರಿಯನ್ಸ್ ಸಕ್ಕತ್ತಾಗಿರುತ್ತೆ. ಫುಲ್ AC, ಆ್ಯಂಬಿಯನ್ಸ್ ಚೆನ್ನಾಗಿರುತ್ತೆ, ಆಯಿತಾ. ನೋಡಿದ ತಕ್ಷಣ ಒಳ್ಳೆ ಬ್ರ್ಯಾಂಡ್ ಗುರು, ಒಳ್ಳೆ ಎಕ್ಸ್ಪೀರಿಯೆನ್ಸನ್ನು ಕೊಡ್ತಾರೆ ಅನ್ನೋ ರೀತಿ ನಿಮ್ಗೆ ಅನಿಸುತ್ತೆ, ಆಯಿತಾ. ಕೆಲವೊಂದು ಬ್ರ್ಯಾಂಡ್ಗಳಿದ್ದಾವೆ, ಅದ್ರ ಬಗ್ಗೆನೂ ಕೂಡ ಆಮೇಲೆ ಮಾತಾಡ್ತೀನಿ. ಸೊ ಎರಡು ಮೊದಲನೇ ಸ್ಪಾಟು. ನೆಕ್ಸ್ಟ್ ಸ್ಪಾಟಲ್ಲಿ ಸ್ಯಾಮ್ಸಂಗ್ ಬರುತ್ತೆ, ಆಯಿತಾ. ಸ್ಯಾಮ್ಸಂಗ್ ನಮ್ಮ ದೇಶದಲ್ಲಿ ಒನ್ ಆಫ್ ದ ಹೈಯೆಸ್ಟ್ ಸರ್ವಿಸ್ ಸೆಂಟ್ರನ್ನು ಹೊಂದಿರುವಂಥ ಬ್ರ್ಯಾಂಡು. ಅತಿ ಹೆಚ್ಚು ಸರ್ವಿಸ್ ಸೆಂಟ್ರು ಸ್ಯಾಮ್ಸಂಗಿಂದೇ ಇರೋದು, ಆಯಿತಾ. ಸೊ ಇವ್ರದ್ದು ಸ್ಯಾಟಿಸ್ಫ್ಯಾಕ್ಷನ್ ರೇಟ್ ಸ್ವಲ್ಪ ಕಡಿಮೆ ಕಂಪ್ಯಾರಿಟಿವ್ಲಿ, 57%. ಅದು ಕೂಡ ನಾಟ್ ಬ್ಯಾಡ್, ಆಯಿತಾ. ಇವ್ರ ಪ್ರಕಾರ 3000ಕ್ಕಿಂತ ಹೆಚ್ಚು ಸರ್ವಿಸ್ ಸೆಂಟ್ರ್ಗಳು ನಮ್ಮ ದೇಶದಲ್ಲಿ ಇದೆಯಂತೆ. ಬಟ್ ಇವ್ರ ಸರ್ವಿಸ್ ಸೆಂಟ್ರದು ಎಕ್ಸ್ಪೀರಿಯೆನ್ಸು ಒಂದು ಲೆವೆಲಿ ಓಕೆ. ಕೆಲವೊಂದು ನೆಗೆಟಿವ್ ರಿವ್ಯೂಸನ್ನು ಇದ್ರ ಬಗ್ಗೆ ನಾನು ಕೇಳಿದ್ದೀನಿ, ಆಯಿತಾ. ಸ್ಯಾಮ್ಸಂಗ್ ಸರ್ವಿಸ್ ಸೆಂಟ್ರಲ್ಲಿ ಹೆವಿ ನೆಗೆಟಿವಿಟಿಯನ್ನು ಕೇಳಿದ್ದೇನೆ, ನಾನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೇನೆ, ಆಯಿತಾ. ಪರ್ಸ್ನಲಿ ನಾನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನಾನು ವಿವೋ ಸರ್ವಿಸ್ ಸೆಂಟ್ರಿಗೂ ಹೋಗಿದ್ದೀನಿ, ಓಪೋ ಸರ್ವಿಸ್ ಸೆಂಟ್ರಿಗೂ ಹೋಗಿದ್ದೀನಿ, ಅಲ್ಲಿ ವೀಡಿಯೋನು ಕೂಡ ಮಾಡಿದ್ದೀನಿ, ಆಯಿತಾ. ಈವನ್ ಸ್ಯಾಮ್ಸಂಗಿಗೂ ಕೂಡ ಹೋಗಿದ್ದೀನಿ. ಸ್ಯಾಮ್ಸಂಗಿಂದು ಸರ್ವಿಸ್ ಸೆಂಟ್ರ್ ಓಕೆ, ಬಟ್ ಅವ್ರು ಕೊಡುವಂಥ ಸರ್ವಿಸ್ ಸ್ಯಾಟಿಸ್ಫೈಯಿಂಗ್ ಆಗಿರೋದಿಲ್ಲ, ಆಯಿತಾ. ಎಷ್ಟೋ ಸಲ 1 ವರ್ಷ ಆದ ತಕ್ಷಣ ಕರೆಕ್ಟಾಗಿ ಎಷ್ಟೋ ಜನ ಫೋನ್ ಹಾಳಾಗ್ಬಿಡುತ್ತೆ. ಈ ಥರ ಕಂಪ್ಲೇಂಟನ್ನು ನಾನು ವಿವೋ ಮತ್ತು ಓಪೋಗಳಲ್ಲಿ ಕೇಳಿಲ್ಲ. ಕರೆಕ್ಟಾಗಿ 1 ವರ್ಷ ಆದಂಗೆ ಸ್ಯಾಮ್ಸಂಗ್ ಫೋನ್ಗಳು ಹೊಗೆ ಹಾಕತ್ತವೆ, ಆಯಿತಾ. ನನಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ. ಡಿಸ್ಪ್ಲೇ ಗ್ರೀನ್ ಲೈನ್ ಇಶ್ಯೂ ಬರುತ್ತೆ, ಅವರು 3 ವರ್ಷ ಅದಕ್ಕೆ ವಾರಂಟಿಯನ್ನು ಕೊಡ್ತಾರೆ. ಗ್ರೀನ್ ಲೈನ್ ಇಶ್ಯೂ ಫಸ್ಟ್ ಆಫ್ ಆಲ್ ಹಾರ್ಡ್ವೇರ್ ಇಶ್ಯೂ, ಅದಕ್ಕೆ ಬರೀ 3 ವರ್ಷ ಯಾಕೆ? OnePlus ಥರ ಲೈಫ್ ಟೈಮ್ ವಾರಂಟಿಯನ್ನು ಕೊಡಬೇಕಲ್ವಾ? ಬರೀ 3 ವರ್ಷ. 3 ವರ್ಷದ ಮೇಲೆ ಗ್ರೀನ್ ಲೈನ್ ಇಶ್ಯೂ ಬಂತು ಅಂತ ಅಂದರೆ 15-20 ಸಾವಿರ ಕೊಟ್ಟು ನಿಮ್ಮ ಫೋನ್ನ ರಿಪೇರಿ ಮಾಡಿಸ್ಕೋಬೇಕಾಗತ್ತೆ. ಇದು ಸರಿ ಅಲ್ಲ. ಇದೇ ರೀಸನಿಗೆ ನಂಗೆ ಅನ್ನಿಸ್ತಂಗೆ ಇವ್ರದ್ದು ಸ್ಯಾಟಿಸ್ಫ್ಯಾಕ್ಷನ್ ರೇಟ್ ಸ್ವಲ್ಪ ಕಡಿಮೆ ಇರ್ಬೋದು. ಅವ್ರದ್ದು ಸರ್ವಿಸ್ ಸೆಂಟ್ರು ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿದೆ, ಬಟ್ ಕೊಡುವಂಥ ಸರ್ವಿಸ್ ಮೇಲೆ ಪರ್ಸನಲಿ ನನಗೂ ಕೂಡ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಆಯಿತಾ, ಕಂಪ್ಯಾರಿಟಿವ್ಲಿ. ನೆಕ್ಸ್ಟ್ 4ನೇ ಸ್ಪಾಟಲ್ಲಿ ಶಾಮಿ MI ಬ್ರ್ಯಾಂಡು, ರೆಡ್ಮಿ ಬ್ರ್ಯಾಂಡ್ ಬರುತ್ತೆ. ಇವ್ರದ್ದು ಸರ್ವಿಸ್ ಸೆಂಟ್ರ್ ಎಕ್ಸ್ಪೀರಿಯೆನ್ಸ್ ಅಷ್ಟೊಂದೇನು ಚೆನ್ನಾಗಿಲ್ಲ, ಆಯಿತಾ. ಅವ್ರದ್ದು ಬ್ರ್ಯಾಂಡ್ ಓನ್ ಸರ್ವಿಸ್ ಸೆಂಟ್ರು ಕೆಲವೊಂದಿದ್ದಾವೆ, ಅದು ಬಿಟ್ಟರೆ, ಅಂದರೆ ಒಳ್ಳೆ ಆ್ಯಂಬಿಯನ್ಸ್ ಇರುವಂಥದ್ದು. ಅದು ಬಿಟ್ಟರೆ ಥರ್ಡ್ ಪಾರ್ಟಿ ಏನು ರಿಪೇರಿ ಮಾಡೋರು ಇರ್ತಾರೆ, ಅವ್ರ ಲೈಸೆನ್ಸ್ ತೊಗೊಂಡಿರ್ತಾರೆ, ಆಯಿತಾ.
ಸರ್ವಿಸ್ ಸೆಂಟ್ರಿಗೆ. ಸೊ ಅವೆಲ್ಲ ಎಕ್ಸ್ಪೀರಿಯನ್ಸ್ ಅಷ್ಟು ಚೆನ್ನಾಗಿಲ್ಲ, ಬಟ್ ಇವ್ರು ಕೊಡುವಂಥ ಸರ್ವಿಸ್ ಚೆನ್ನಾಗಿದೆ, ಆ್ಯಂಬಿಯನ್ಸ್ ಅಷ್ಟಕ್ಕಷ್ಟೇ ಆಯಿತಾ. ಸೊ ಇವ್ರದ್ದು ಸ್ಯಾಟಿಸ್ಫ್ಯಾಕ್ಷನ್ ರೇಟು 55% ಇದೆ. ಇವ್ರು ಕೊಡುವಂಥ ಸರ್ವಿಸ್ ಆ್ಯಕ್ಚುಲಿ ಚೆನ್ನಾಗೇ ಇದೆ ಆಯಿತಾ. ಆ್ಯಂಬಿಯನ್ಸ್ನ ಅಂದರೆ ಬ್ರ್ಯಾಂಡ್ ಓನ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ರೆಡ್ಮಿ ಶಾಮಿ ಬ್ರ್ಯಾಂಡಿಂದ ಏನಪ್ಪ ಅಂದರೆ ಇಶ್ಯೂ ಬರುತ್ತೆ ಕೆಲವೊಂದು ಟೈಮು, OS ಇಶ್ಯೂ ಎಲ್ಲ ಬಂದುಬಿಡುತ್ತೆ ಆಯಿತಾ. ಸೊ ಆ ಟೈಮಲ್ಲಿ ಹೋದರೆ ಫ್ರೀಯಾಗೆಲ್ಲ ಫ್ಲ್ಯಾಶ್ ಎಲ್ಲ ಮಾಡಿಕೊಟ್ಬಿಡ್ತಾರೆ, ಅದೇನು ಪ್ರಾಬ್ಲಮ್ ಇಲ್ಲ. ಎಲ್ಲ ಬ್ರ್ಯಾಂಡಲ್ಲೂ ಒಂದಲ್ಲ ಒಂದು ಇಶ್ಯೂ ಇದ್ದೇ ಇರುತ್ತೆ, ಎಲ್ಲರೂ ಕೂಡ ಪ್ರಾಬ್ಲಮ್ನ ಫೇಸ್ ಮಾಡಿರ್ತಾರೆ. ಅದನ್ನು ಬ್ರ್ಯಾಂಡ್ಗಳು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅದು ನಂಗೆ ಅನ್ನಿಸ್ತಂಗೆ ಇಂಪಾರ್ಟೆಂಟು. ಬಟ್ ಶಾಮಿದು ಕಂಪ್ಯಾರಿಟಿವ್ಲಿ ಕಂಪ್ಲೇಂಟ್ಸು ಕಡಿಮೆನೇ ಆಯಿತಾ. ಇವ್ರದ್ದು ಕೂಡ ಬರುತ್ತೆ ಕಾಮೆಂಟ್ಸ್ಗಳು ನೋಡಿದ್ದೀನಿ, ಕೆಲವೊಂದು ಅಲ್ಲಿ ಇಲ್ಲಿ ಬರ್ತಾ ಇರುತ್ತೆ, ಶಾಮಿದು ಈ ಥರ ಪ್ರಾಪರ್ ಸರ್ವಿಸ್ ಸಿಗ್ತಾಯಿಲ್ಲ, ಎಲ್ಲ ಏನೋ ಫಿಸಿಕಲ್ ಡ್ಯಾಮೇಜ್ ಅಂದ್ಬಿಟ್ಟು ವಾಪಸ್ ಕಳಿಸೋದು, ಇವೆಲ್ಲ ಕೆಲವೊಂದು ಟೈಮ್ ಆಗಿದೆ ಈ ಬ್ರ್ಯಾಂಡಲ್ಲೂ ಕೂಡ. ಈವನ್ ಸ್ಯಾಮ್ಸಂಗಲ್ಲಿ ಹೈಯೆಸ್ಟ್ ಆಗೋದು, ಸ್ಯಾಮ್ಸಂಗಲ್ಲಿ ಒಂಚೂರು ಡೆಂಟ್ ಇರಂಗಿಲ್ಲ, ಫಿಸಿಕಲ್ ಡ್ಯಾಮೇಜ್ ಅಂದ್ಬಿಟ್ಟು ಕಳಿಸ್ತಾರೆ, ಏನು ಮಾಡೋಕ್ಕಾಗಲ್ಲ ಆಯಿತಾ. ನೆಕ್ಸ್ಟ್ OnePlus ಬರುತ್ತೆ. OnePlusದು ಕೂಡ ಸರ್ವಿಸ್ ಆ್ಯಕ್ಚುಲಿ ಚೆನ್ನಾಗಿದೆ. ಮೊನ್ನೆ ಇನ್ನೊಂದು ನ್ಯೂಸ್ ಬಂತು, ನೆಕ್ಸ್ಟಿಂದ ಓಪೋ ಮತ್ತು OnePlus ಈ ಎರಡೂ ಸರ್ವಿಸ್ ಸೆಂಟ್ರ್ಗಳು ಮರ್ಜ್ ಆಗ್ತವೆ. ಸೊ OnePlus ಫೋನ್ನ ನೀವು ಓಪೋ ಸರ್ವಿಸ್ ಸೆಂಟ್ರಲ್ಲೂ ಕೂಡ ರಿಪೇರ್ ಮಾಡಿಸ್ಕೊಬೋದು. ಸೊ ಇದು ಬಂತು ಅಂದರೆ ಎಕ್ಸ್ಪೀರಿಯನ್ಸ್ ಇನ್ನೂ ಬೆಟರ್ ಆಗ್ಬೋದು. OnePlusinದ ನಂಗೆ ಅನ್ನಿಸ್ತಂಗೆ ಸರ್ವೀಸು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಆಯಿತಾ. ಅವರು ಗ್ರೀನ್ ಲೈನ್ಗೆ ಲೈಫ್ ಟೈಮ್ ವಾರಂಟಿ ಕೊಟ್ಟಿದ್ದಾರೆ ಆಯಿತಾ. ಮೊನ್ನೆ ಫ್ರೆಂಡಿಂದು ಫೋನ್ ಹಂಗೆ ಆಗಿತ್ತು, 3 ವರ್ಷದ ಮೇಲಾಗಿತ್ತು ಫೋನ್ ತೊಗೊಂಡು, ನಂಗೆ ಅನ್ನಿಸ್ತಂಗೆ ಫ್ರೀಯಾಗಿ ರಿಪ್ಲೇಸ್ ಮಾಡಿಕೊಟ್ರು, ಫ್ರೀಯಾಗಿ ಡಿಸ್ಪ್ಲೇನ. ಸೊ ಸ್ಯಾಟಿಸ್ಫ್ಯಾಕ್ಷನ್ ರೇಟು OnePlusinದ ನಂಗೆ ಅನ್ನಿಸ್ತಂಗೆ ಚೆನ್ನಾಗಿದೆ. ನಾನು ತುಂಬ ಕಡಿಮೆ ಕಂಪ್ಲೇಂಟ್ಸನ್ನು ಈ OnePlus ಬಗ್ಗೆ ಕೇಳಿದ್ದೀನಿ. ಸೊ ಏನಕ್ಕೆ ಇವ್ರದನ್ನು ಸ್ವಲ್ಪ ಶಾಮಿಯಿಂದ ಕೆಳಗಿಡ್ತಾ ಇದ್ದೀನಿ ಅಂತ ಅಂದರೆ, ಶಾಮಿದು ನೆಟ್ವರ್ಕ್ ಸ್ವಲ್ಪ ದೊಡ್ಡದಿದೆ ಆಯಿತಾ. ಎಲ್ಲ ಜಾಗಗಳಲ್ಲೂ ಕೂಡ ನಮಗೆ ಎಲ್ಲ ಸಣ್ಣ ಸಣ್ಣ ಸಿಟಿಯಲ್ಲೂ ಕೂಡ ಸರ್ವಿಸ್ ಸೆಂಟರ್ಗಳು ಸಿಕ್ಬಿಡ್ತವೆ. OnePlusin ಸ್ವಲ್ಪ ಕಡಿಮೆ ಅನ್ನೋ ಒಂದು ರೀಸನಿಗೆ ಅಷ್ಟೇ ನಾನು ಇದನ್ನು ಕೆಳಗಿಟ್ಟಿದ್ದೀನಿ. ನೆಕ್ಸ್ಟು ರಿಯಲ್ಮಿ ಸರ್ವಿಸ್ ಸೆಂಟರ್ಗಳಂತೂ ಎಷ್ಟು ಕೆಟ್ಟದಾಗಿರ್ತವೆ ಅಂತ ಅಂದರೆ, ಅವ್ರದ್ದು ಬ್ರ್ಯಾಂಡ್ ಓನ್ ತುಂಬ ಕಡಿಮೆ ಆಯಿತಾ. ಅವ್ರ ಸರ್ವಿಸ್ ಸೆಂಟ್ರಿಗೆ ಹೋದರೆ ಆ ಸರ್ವಿಸ್ ಸೆಂಟ್ರಲ್ಲಿ ರಿಯಲ್ಮಿ ಜೊತೆಗೆ ಬೇರೆ ಬೇರೆ ಬ್ರ್ಯಾಂಡ್ಗಳನ್ನ ಕೂಡ ರಿಪೇರಿ ಮಾಡ್ತಾ ಇರ್ತಾರೆ ಆಯಿತಾ. ಅಫಿಷಿಯಲ್ ರಿಯಲ್ಮಿ ಅಂತ ಇರೋದಿಲ್ಲ ಆಯಿತಾ. ಇವರು ಸ್ಯಾಟಿಸ್ಫ್ಯಾಕ್ಷನ್ ರೇಟ್ ಸ್ವಲ್ಪ ಕಡಿಮೆನೇ ಕಂಪ್ಯಾರಿಟಿವ್ಲಿ, 53-55%. ಸರ್ವಿಸ್ ಸೆಂಟರ್ಗಳ ನಂಬರ್ಸು ಒಂದು ಲೆವೆಲ್ಗಿದೆ, 500ಕ್ಕಿಂತ ಹೆಚ್ಚು ಸರ್ವಿಸ್ ಸೆಂಟರ್ ಅಂತ ಅಂತಾರೆ. ಒಟ್ಟಿಗೆ ಎಕ್ಸ್ಪೀರಿಯನ್ಸ್ ನನಗೇನೋ, ನಾನೊಂದು ಸಲ ಹೋಗಿದ್ದೀನಿ, ಅಷ್ಟೊಂದು ಚೆನ್ನಾಗಿದೆ ಅಂತ ಅನ್ನಿಸ್ತಿಲ್ಲ. ಒಟ್ಟಿಗೆ ಸರ್ವಿಸನ್ನು ಕೊಡ್ತಾರೆ, 1 ವರ್ಷದೊಳಗೆ ಏನೇ ಪ್ರಾಬ್ಲಮ್ ರಿಸಾಲ್ವ್ ಮಾಡಿಕೊಡ್ತಾರೆ. ರಿಯಲ್ಮಿ ಫೋನ್ಗಳು ಪ್ರಾಬ್ಲಮ್ ಆಗೋದು ಕಡಿಮೆನೇ, ಅಲ್ಲಿ ಕೆಲವೊಂದು ಪ್ರಾಬ್ಲಮ್ಸನ್ನು ಕೇಳಿದ್ದೀನಿ, ಬಿಟ್ಟರೆ ಮೇಜರ್ ತುಂಬ ದೊಡ್ಡ ಇಶ್ಯೂವನ್ನು ನಾನು ಎಲ್ಲೂ ಕೇಳಿಲ್ಲ ಆಯಿತು. ಎಲ್ಲೂ ಸರಿಯಾಗಿ ಸರ್ವಿಸ್ ಕೊಡಲ್ಲ ಅಂತೆಲ್ಲೂ ಕೇಳಿಲ್ಲ. ನೆಕ್ಸ್ಟು 7ನೇ ಸ್ಪಾಟು ಮೋಟರೋಲಾ. ಈ ಮೋಟರೋಲಾ ಫೋನ್ ನಂಗೆ ಅನ್ನಿಸ್ತಂಗೆ ಇಲ್ಲಿಯವರೆಗೆ ಒನ್ ಆಫ್ ದ ಹೈಯೆಸ್ಟ್ ಕಂಪ್ಲೇಂಟ್ಸ್ ಬರ್ತಿರೋದು ಸರ್ವಿಸ್ ಇಶ್ಯೂನಲ್ಲಿ ಮೋಟರೋಲಾನೇ ಆಯಿತಾ. ತುಂಬ ಜಾಸ್ತಿ ಜನ ಮೋಟೋದು ಸರಿಯಾಗಿ ಸರ್ವಿಸ್ ಸಿಗ್ತಾಯಿಲ್ಲ ಅಂತ ಕಾಮೆಂಟ್ ಮಾಡ್ತಾರೆ. ಸೊ ಅದಕ್ಕೆ ಇದನ್ನು 7ನೇ ಸ್ಪಾಟಿಗೆ ಇಟ್ಟಿದ್ದೀನಿ ಆಯಿತಾ. ಇವ್ರದ್ದು ಸರ್ವಿಸ್ ಸೆಂಟ್ರ್ಗಳಿದ್ದಾವೆ, ಒಂದು 300-400 ಇದ್ದಾವೆ, ಎಲ್ಲ ಕಡೆ ಇರಲ್ಲ, ದೊಡ್ಡ ದೊಡ್ಡ ಸಿಟಿಗಳಲ್ಲಿ, ಟೈರ್ 1, ಟೈರ್ 2 ಸಿಟಿಗಳಲ್ಲಿ ಇರುತ್ತೆ. ಅಂದರೆ ರೀಸೆಂಟಾಗಿ ಬಂದಿರೋ ಮುಂಚೆ ಇತ್ತು, ಲಿನೋವೋದವ್ರು ನೋಡ್ಕೋತಾ ಇದ್ರು, ಇದು ಕೂಡ ಲಿನೋವೋ ಅಂಡರೇ ಬರುತ್ತೆ. ಬಟ್ ಸ್ಟಿಲ್ ಇವ್ರ ಸರ್ವಿಸ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಆ್ಯಕ್ಚುಲಿ ಕಡಿಮೆ ಇದೆ, ಕಂಪ್ಯಾರಿಟಿವ್ಲಿ ಕಡಿಮೆ ಇದೆ. ಸರ್ವಿಸನ್ನು ಇವ್ರು ಇಂಪ್ರೂವ್ ಮಾಡ್ಕೋಬೇಕು ಆಯಿತಾ. ಸರ್ವಿಸ್ ಸೆಂಟರ್ ಎಕ್ಸ್ಪೀರಿಯನ್ಸ್ ಕೂಡ ತುಂಬ ವೀಕ್ ಅನ್ನಿಸ್ತು ನನಗೆ. ಒಟ್ಟಿಗೆ ಮೋಸ್ಟ್ಲಿ ಕ್ಯಾಚಪ್ ಆಗ್ತಾರೆ ಅಂತ ಕಾಣುತ್ತೆ, ನೋಡೋಣ. ಇನ್ನು ಉಳಿದ ಬ್ರ್ಯಾಂಡ್ಗಳು ಕೆಲವೊಂದಿದ್ದಾವೆ. ಫಾರ್ ಎಕ್ಸಾಂಪಲ್ ಇನ್ಫಿನಿಕ್ಸು, ಲಾವಾದವರು ಮನೆಗೇ ಬಂದ್ಬಿಟ್ಟು ಸರ್ವಿಸ್ ಮಾಡ್ತಾರೆ, ಮನೆಗೆ ಬಂದ್ಬಿಟ್ಟು ಪಿಕಪ್ ಡ್ರಾಪ್ ಅವೆಲ್ಲ ಆಪ್ಷನ್ ಇದೆ, ಫ್ರೀ ರಿಪ್ಲೇಸ್ಮೆಂಟೇ ಕೊಟ್ಬಿಡ್ತಾರೆ ಲಾವಾದವರು. ಇನ್ಫಿನಿಕ್ಸು, ಟೆಕ್ನೋ ಈ ಬ್ರ್ಯಾಂಡ್ಗಳೆಲ್ಲ ಥರ್ಡ್ ಪಾರ್ಟಿ ಸರ್ವಿಸ್ ಪ್ರೊವೈಡಿಂಗ್ ಕಂಪ್ನಿಗಳ ಜೊತೆ ಟೈ ಅಪ್ ಆಗಿದ್ದಾವೆ ಆಯಿತಾ. ಸೊ ಅವ್ರದ್ದು ಕೂಡ ಸರ್ವಿಸ್ ಆ್ಯಕ್ಚುಲಿ ನನ್ನ ಪ್ರಾಬ್ಲಮ್ ತುಂಬ ಕಡಿಮೆ ಕೇಳಿರೋದು, ಯಾವುದು ಟೆಕ್ನೋ ಮತ್ತು ಇನ್ಫಿನಿಕ್ಸ್ ಅವ್ರದ್ದು ಅಫಿಷಿಯಲ್ ಸರ್ವಿಸ್ ಸೆಂಟರ್ಗಳಿಲ್ಲ, ಥರ್ಡ್ ಪಾರ್ಟಿ ಜೊತೆಗೆ ಕೊಲಾಬ್ರೇಟ್ ಆಗಿಬಿಟ್ಟು ಅವ್ರ ಸರ್ವಿಸ್ ಸೆಂಟರ್ಗಳನ್ನ ನಡೆಸ್ತಾರೆ ಆಯಿತಾ. ಅವ್ರದ್ದು ನೆಟ್ವರ್ಕ್ ಆ್ಯಕ್ಚುಲಿ ಚೆನ್ನಾಗಿದೆ. ಇನ್ನು ಕೊನೆ ಸ್ಪಾಟಲ್ಲಿ ದ ಕಿಂಗ್ ಆಪಲ್ ಸ್ಮಾರ್ಟ್ಫೋನ್ಗಳು ಬರುತ್ತೆ. ಆಪಲ್ ಐಫೋನಿಗೆ ವಾರಂಟಿ ಇದ್ರೂ ಒಂದೇ, ಇಲ್ಲ ಅಂದರೂ ಒಂದೇ, ಏನು ಉಪಯೋಗ ಇಲ್ಲ. ಒಂದು ನಿಮ್ಮ ಹತ್ರ ಆಪಲ್ ಕೇರ್ ಪ್ಲಸ್ಸು ಪ್ರೊಟೆಕ್ಟ್ ಪ್ಲಸ್ ಪ್ಲ್ಯಾನ್ ತಗೋಬೇಕು, ಅದಕ್ಕೆ ಎಕ್ಸ್ಟ್ರಾ 15,000-20,000 ಸಾವಿರ ರೂಪಾಯಿ ಆಗುತ್ತೆ. ಅದಿದ್ದರೆ ಸ್ವಲ್ಪ ಅಡ್ವಾಂಟೇಜ್. ಬಿಟ್ಟರೆ ಈ ಸ್ಮಾರ್ಟ್ಫೋನ್ ಜೊತೆಗೆ ಏನು 1 ವರ್ಷದ ನಾರ್ಮಲ್ ವಾರಂಟಿ ಬರುತ್ತೆ, ಏನು ಉಪಯೋಗ ಇಲ್ಲ. ನಾರ್ಮಲ್ ಏನೋ OS ಇಶ್ಯೂ ಆದರೆ ಫ್ರೀಯಾಗಿ ಅದನ್ನು ಮಾಡಿಕೊಟ್ಬಿಡ್ತಾರೆ. ಏನಾದರೂ ಹಾರ್ಡ್ವೇರ್ ಇಶ್ಯೂ ಆಯಿತು ಅಂದರೆ ಮುಗೀತು ಅಂದ್ಕೊಳ್ಳಿ. ಡಿಸ್ಪ್ಲೇ ಒಂಚೂರು ಏನಾದ್ರು ಆಯಿತು ಅಂತ ಅಂದರೆ ಅದು ಫಿಸಿಕಲ್ ಡ್ಯಾಮೇಜೇ ಆಯಿತಾ, ಪಕ್ಕ ಫಿಸಿಕಲ್ ಡ್ಯಾಮೇಜೇ. 1 ವರ್ಷದೊಳಗೆ ಬ್ಯಾಟ್ರಿ ಏನಾದ್ರು ಊದ್ಕೊಂಡ್ರೆ ಮಾಡಿಕೊಟ್ಬಿಡ್ತಾರೆ. ಡಿಸ್ಪ್ಲೇ ಒಂಚೂರು ಏನಾರು ಆಯಿತು ಅಂದರೆ ತಗೋ 40,000 ರೂಪಾಯಿ, 45,000-50,000 ರೂಪಾಯಿ ಆಗುತ್ತೆ ಡಿಸ್ಪ್ಲೇಗೆ.
ಸ್ಯಾಮ್ಸಂಗ್ ಅವ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು 15-20 ಸಾವಿರ ರೂಪಾಯಿ ರೀಪ್ಲೇಸ್ ಮಾಡಿಕೊಟ್ಬಿಡ್ತಾರೆ. ಬಟ್ ಆಪಲ್ದು ಹಂಗಲ್ಲ. ಒಂಚೂರು ಡಿಸ್ಪ್ಲೇನರ್ ಆಯಿತು ಅಂದರೆ ಒಗ್ಯಾಕಂತು ಅಂದರೆ 45,000-50,000 ರೂಪಾಯಿ. 45,000-50,000 ರೂಪಾಯಿ. ಬೋರ್ಡ್ ಏನಾರು ಇಶ್ಯೂ ಆಯಿತು ಅಂದರೆ ನೀವು ರಿಪೇರಿ ಮಾಡ್ಸೋಕ್ಕೆ ಆಗಲ್ಲ. ಆಪಲ್ ಕೇರ್ ಪ್ಲಸ್ ಇಲ್ಲ ಅಂದರೆ ಹೊಸ ಫೋನ ತಗೊಂಬಿಡ್ಬೋದು ಆ ಪ್ರೈಸಿಗೆ, ಹಂಗಾಗ್ಬಿಡುತ್ತೆ. ಸೊ ಈ ಒಂದು ರೀಸನ್ಗೆ ಅವರು ಸರ್ವಿಸ್ ಸೆಂಟ್ರ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ. ಅವ್ರದ್ದು ಯಾವುದೇ ಒಂದು ಏನು ರೀಸೆಲ್ಲರ್ಸ್ ಇರ್ತಾರೆ, ಅವ್ರ ಹತ್ರ ಹೋಗ್ಬಿಟ್ಟು ಕೊಟ್ಟರು ಸಾಕು, ಅವ್ರ ಥ್ರೂನೇ ಅವ್ರದ್ದು ಹಬ್ ಏನಿರುತ್ತೆ ಆಪಲ್ದು ರಿಪೇರಿ ಮಾಡುವಂಥ ಹಬ್ಬು, ಅಲ್ಲಿಗೆ ಕಳಿಸ್ತಾರೆ. ಅದೆಲ್ಲ ಚೆನ್ನಾಗಿದೆ, ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ. ಹೆವಿ ಟೈಮ್ ತೊಗೋತಾರೆ. ಹೆಂಗಂತ 1 ವಾರಕ್ಕಿಂತ ಕಡಿಮೆ ಆಗಲ್ಲ, ಆಯಿತಾ. ಕೆಲವೊಂದು ಟೈಮ್ ಬೇಗ ಬರ್ಬೋದೇನೋ, 1 ವಾರ ಅಂತೂ ತಗೋತಾರೆ ರಿಪೇರಿ ಮಾಡೋದಕ್ಕೆ. ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ. ಬಟ್ ದುಡ್ಡು, ಈ ರೀಸನ್ನಿಗೆ ಅವ್ರದ್ದು ಕೊನೆ ಸ್ಪಾಟ್ ಕೊಡ್ತಾಯಿದ್ದೀನಿ. ಅವ್ರದ್ದು ಒಂದು ರೀತಿ ವಾರಂಟಿ ಇದ್ರೂ ಒಂದೇ, 1 ವರ್ಷದ್ದು ನಾರ್ಮಲ್ ವಾರಂಟಿ, ಇಲ್ಲ ಅಂದರೂ ಒಂದೇ. ಸೊ ಇಷ್ಟು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಿಂದ ನಾನು ಈ ಬ್ರ್ಯಾಂಡ್ಗಳದ್ದು ಸರ್ವೀಸನ್ನು ಜಡ್ಜ್ ಮಾಡಿದ್ದೀನಿ. ನಿಮ್ಗೇನು ಅನ್ನಿಸ್ತು? ನಿಮ್ಮ ಪ್ರಕಾರ ಒಳ್ಳೆ ಸರ್ವೀಸನ್ನು ಕೊಡ್ತಿರುವಂಥ ಬ್ರ್ಯಾಂಡ್ ಯಾವುದು? ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಎಕ್ಸ್ಪೀರಿಯೆನ್ಸನ್ನು ಕೂಡ ಶೇರ್ ಮಾಡಿ, ಆಯಿತಾ. ಹೌದು, ನಾನು ಹೇಳಿದ್ದೀನಿ ವಿವೋ ಮತ್ತು ಓಪೋ ಎರಡೂ ಕೂಡ ಒಳ್ಳೆ ಸರ್ವಿಸನ್ನು ಕೊಡ್ತಾರೆ ಅಂತ. ಬಟ್ ಕೆಲವು ಜನ ಈ ಬ್ರ್ಯಾಂಡ್ಗಳಲ್ಲೂ ಕೂಡ ಪ್ರಾಬ್ಲಮನ್ನು ಫೇಸ್ ಮಾಡಿರ್ಬೋದು. ಈ ವಿವೋ ಓಪೋಗೂ ಸಹ ಏನು 100% ಸ್ಯಾಟಿಸ್ಫ್ಯಾಕ್ಷನ್ ರೇಟ್ ಇಲ್ಲ ಅಲ್ವಾ. ಸೊ ಅವರಲ್ಲೂ ಕೂಡ ಕೆಲವು ಜನ ಡಿಸ್ಸ್ಯಾಟಿಸ್ಫೈಡ್ ಜನಗಳಿದ್ದಾರೆ. ತುಂಬ ಜನಕ್ಕೆ ಅದರಿಂದನೂ ಕೂಡ ಪ್ರಾಬ್ಲಮ್ ಆಗಿರ್ಬೋದು. ನಿಮ್ಮ ಎಕ್ಸ್ಪೀರಿಯೆನ್ಸನ್ನು ದಯವಿಟ್ಟು ಕಾಮೆಂಟ್ ಮಾಡಿ, ಆಯಿತಾ. ತುಂಬ ಜನಗಳಿಗೆ ಒಂದು ಐಡಿಯಾ ಬರುತ್ತೆ ಯಾವ ಬ್ರ್ಯಾಂಡಿಂದು ಸರ್ವಿಸ್ ಚೆನ್ನಾಗಿದೆ ಅಂತ. ಇದಿಷ್ಟು ಈ ವಿಡಿಯೋ. ನಿಮ್ಗೇನು ಅನ್ನಿಸ್ತು? ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.